ಅದಕ್ಕಾಗಿ ಅವರು ಮುಸಲ್ಮಾನರಲ್ಲಿಯೂ ಸಾಕಷ್ಟು ಒಳ್ಳೆಯವರು ಅದಾರ, ಅದೇ ಕಾಲಕ್ಕೆ ಮತಾಂಧರು ಅದಾರ, ನಮ್ಮಲ್ಲಿಯೂ ಅದಾರ ಮತಾಂಧರು. ಇವರೆಲ್ಲರೂ ಮತಾಂಧರನ್ನೆಲ್ಲ ಬದುಕಿ ಸರಿಸ್ರಿ. ಇವ್ರನ್ನ ಬುಲ್ಡೋಜರ್ ಮಂದಿನ, JCB ಮಂದಿನ ಬದುಕಿ ಸರಿಸ್ರಿ. ಬೇಕಾಯ್ತು ನಮ್ಮಲ್ಲಿ ಉದ್ಯೋಗ ಬೇಕಾಗಿತ್ತು, ಹಿಂಸಾ ಮಾರ್ಗ ಬೇಕಾಗಿಲ್ಲ. ನೋಡಿರಿ ನಕ್ಸಲಿಸಮ್ ಹಿಂಸಾ ಮಾರ್ಗ ಹಿಡಿದು ಹಾಳಾಗಿ ಹೋಗ್ಬಿಟ್ಟು ಅನಿವಾರ್ಯ ರೀ. ಕಮ್ಯುನಿಸಮ್ ಉತ್ತಮನ, ಅದು ಹಿಂಸಾ ಮಾರ್ಗ ಐತಲ್ಲ ತಪ್ಪ. ಕಮ್ಯುನಿಸಮ್ ಅಂದ್ರೆ ಏನು? ಎಲ್ಲರೂ ಸಮಾನ ಬದುಕು ಕೊಡುವಂಥದ್ದು, ಎಲ್ಲರೂ ಕೂಡಿ ಬದುಕುವಂಥದ್ದು, ಕೂಡಿ ಊಟ ಮಾಡುವಂಥದ್ದು, ಕೂಡಿ ಬದುಕೆ ಚತ್ತು ಹೋಗುವಂಥದ್ದು ರೀ. ಇರುವ ಚೆಂದಾಗಿ ನಕ್ಕೋತಿರುವಂಥದ್ದು. ಆದ್ರೆ ಇದು ಯಾವುದು ನಮ್ಮ ತಲೆಯಲ್ಲಿಲ್ಲ. ಕೇವಲ ಇವತ್ತು ನೋಡ್ರಿ ವಾದಕ್ಕಾಗಿ ವಾದ ಮಾಡು. ಪ್ರಿಯಾಂಕರಿಗೆ ಬುದ್ಧಿವಂತರಿದ್ದಾರೆ, ಸಾಕಷ್ಟು ಬುದ್ಧಿವಂತರಿದ್ದಾರೆ. ಮತ್ತು ನಮ್ಮ ವಿಜೇಂದ್ರ ಅವರು ಸಾಕಷ್ಟು ಜಾಣರಿದ್ದಾರೆ. ಅವ್ರು ಹೇಳ್ತಾರೆ ಹಿಜಾಬ್ ಹಾಕೋ ಮಕ್ಕಳು ಅಸಮಾನತೆ ಆಗ್ತಿದೆ ಅಂತ. ಇವ್ರು ಹೇಳ್ತಾರೆ ಕೇಸರಿ ಶಾಲೆ ಹೊಟ್ಟೆಗೆ ಹಾಕೈತೀನಿ ಅಂತ. ಹಂಗೆ ಹಿಜಾಬ್ ಹೊಟ್ಟೆಗೆ ಹಾಕೈತೇನು ರೀ ಅಂತ ಅವ್ರು ಕೇಳ್ತಾರೆ. ಮತ್ತು ಜಗಳ ಸುರು ಎದ್ದುಕೊಳ್ಳೆ ನಾವೊಂದು ಕಲ್ಲಿಗಿದ್ದು ನೀವೊಂದು ಕಲ್ಲು ಹೋಗಿದ್ದು. ಎಷ್ಟು ವರ್ಷ ಆದ್ರೆ 15 ವರ್ಷ ನಡೆದ್ರಿ ಧರ್ಮಸ್ಥಳವಾಗಿ ಯುದ್ಧ. ಯಾರು ನಡಕ? ಸುನ್ನಿ ಶಿಯಾಗಳ ಮಧ್ಯೆಲ್ಲ, ಇರಾನ್ ಮತ್ತು ಇರಾಕ್ ಮಧ್ಯೆ. ಕೊನೆಗೆ ಕಲ್ಕಲ್ ತೂರ ಹಿಡಿದ್ರು, ಕಡೆಗೆ ಬ್ಯಾಸದ ಗಪ್ ಕೂತ್ಬಿಡೋರು, ನೀವು ಕೆಲಸ ಆಗೋದ್ರು. ಈಗ ಮತ್ತೆ ಯುದ್ಧ ಶುರು ಆಗಿದೆ. ಅಮೇರಿಕದ ತಪ್ಪದರಲ್ಲ ಅಷ್ಟೇ. ಯಾಕ್ರಿ ಇಂಗ್ಲೆಂಡ್ ಫ್ರಾನ್ಸ್ಗಳ ಮಧ್ಯದಲ್ಲೇ 200 ವರ್ಷ ಯುದ್ಧ ಆಗಿದೆ. ಕೆಥೋಲಿಕ್ಕು ಮತ್ತು ಪ್ರೊಟೆಸ್ಟೆಂಟ್ ಇರೋದು ಎಷ್ಟೇ 200 ವರ್ಷ. ಯಾರು ಗೆಲ್ಲ ಯಾರು ಸೋಲ, ಕಡೆಗೆ ಬ್ಯಾಸದ್ ಬಿಟ್ಟರು. ಅಂದ್ರೆ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದು ಇಷ್ಟ. ಧರ್ಮ ಒಳ್ಳೆಯದಪ್ಪ, ಅದನ್ನು ಒಳ್ಳೆಯದೇ ಪಾಲಿಸಿದ್ರೆ ಸಾಕ. ನಿಮ್ಗೆ ಆ ಧರ್ಮ ನಂಬಿಕೆ ಐತಿ ಮಾಡ್ರಿ, ನಮಗೆ ಇದರಲ್ಲಿ ನಾವು ಮಾಡ್ತೀವಿ. ಕೂಡಿ ದುಡ್ಡಿನ ಊಟ ಮಾಡೋರು ಇಷ್ಟ ಮುಖ್ಯ. ಉದ್ಯೋಗ ಸೃಷ್ಟಿ ಮಾಡಿರಿ. ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡ್ತಾಯಿದ್ದಾರೆ ಪ್ರಿಯಾಂಕರ್ಗೆ ಅವರು? ಯಾವ ಪಾಲಿಸಿನ ಮಾಡ್ತಾಯಿದ್ದಾರೆ? ಗ್ಯಾರಂಟಿ ಕೊಟ್ಟು ಉದ್ದೇಶ ಸಿಗೋದಿಲ್ಲ, ಖಜಾನೆ ದುಡ್ಡು ಹೋಗ್ತದೆ. ಈಗಾಗಲೇ BJP ವಿರೋಧ ಮಾಡ್ತಾಯಿದ್ದಾರೆ. ನಾಳೆ ಅವರು ಕೊಡ್ತಾರೆ ಇದು ಈ ಒಂದು ಗ್ಯಾರಂಟಿ.